ಗಜಕರ್ಣ ಇದು ಸಾಮಾನ್ಯವಾದ ಕೆರೆತ ಅಲ್ಲ, ಇದು ಒಂದು ಹರಡುವ ಫಂಗಲ್ ಇನ್ಫೆಕ್ಷನ್. ಸೊ ಬಹಳಷ್ಟು ಜನ ನೀವು ಬಳಸ್ತಿರೋ ಕ್ರೀಮ್ ಇಂದ ನಿಮ್ ಫಂಗಲ್ ಇನ್ಫೆಕ್ಷನ್ ನಾಶ ಮಾಡ್ತಿಲ್ಲ, ಅದು ನೀನು ಹೆಚ್ಚಿಸ್ತಾ ಇದೆ. ಅಥವಾ ಈ ವೃತ್ತಾಕಾರದ ಒಂದದ್ದು, ಇದು ಸಾಮಾನ್ಯವಾಗಿ ನಾವು ಹರಡೋ ಫಂಗಲ್ ಇನ್ಫೆಕ್ಷನ್ ಅಥವಾ ಟೀನಿಯಾ ಅಂತ ಹೇಳ್ತೀವಿ. ಚರ್ಮದ ಮೇಲೆ ಒಂದು ರೌಂಡ್ ಆಗಿ ವೃತ್ತಾಕಾರದಲ್ಲಿ ನಿಮ್ ತೊಡೆ ಸಂದಿಲಿ ಬಾಡಿ ಮೇಲೆ ಎಲ್ಲಾದ್ರೂ ಇರುತ್ತೆ. ಸೊ ಇದರಲ್ಲಿ ಬಹಳಷ್ಟು ವಿಧಗಳು. ಟೀನಿಯಾ ಕಾರ್ಪೋರಿಸ್ ಅಂದ್ರೆ ರಿಂಗ್ ವರ್ಮ್ ಇನ್ಫೆಕ್ಷನ್ ಬಾಡಿ ಮೇಲೆ ಆಗಿರುತ್ತೆ. ಓಕೆ, ಚೆಸ್ಟ್, ಬ್ಯಾಕ್, ಆರ್ಮ್ಸ್, ರಿಂಗ್ ಶೇಪ್ ರೆಡ್ ಪ್ಯಾಚಸ್ ವಿತ್ ಕ್ಲಿಯರ್ ಸೆಂಟರ್ ಕ್ಲಿಯರ್ ಇರುತ್ತೆ. ಓಕೆ, ಟೀನಿಯಾ ಕ್ಯಾಪ್ಟಿಸ್ ಪೀಡಿಸ್ ಅಥವಾ ಅಥ್ಲೆಟಿಸ್ ಫುಟ್ ಅಂತೀವಿ. ಮೇನ್ಲಿ ಫೀಟು ಇನ್ ಬಿಟ್ವೀನ್ ಟೋಸ್ ಮಧ್ಯೆ ಆಗುತ್ತೆ. ಇಚ್ಚಿಂಗ್, ಬರ್ನಿಂಗ್, ಫೋಲ್ಸ್ ಮೇಲೆ ಇರುತ್ತೆ. ಇನ್ ಟೀನಿಯಾ ಕ್ಯಾಪ್ಟಿಸ್ ಅಂದ್ರೆ ಯೂಶಲಿ ಸ್ಕಾಲ್ಪ್ ಮೇಲೆ. ಸೊ ಚಿಕ್ಕ ಮಕ್ಕಳಲ್ಲಿ ಕಾಮನ್, ಇದರಿಂದ ಹೇರ್ ಫಾಲ್, ಡ್ಯಾಂಡ್ರಫ್, ಸ್ಕೇಲಿಂಗ್, ಪ್ಯಾಚಸ್ ಇವೆಲ್ಲ ಕಾಮನ್ ಆಗಿರುತ್ತೆ. ಇನ್ ಟೀನಿಯಾ ಕ್ರೂರಿಸ್ ಇತ್ತೀಚೆಗೆ ನಾವು ತುಂಬಾ ಜಾಸ್ತಿ ನೋಡ್ತೀವಿ, ಅದನ್ನ ಜಾಕ್ ಇಚ್ ಅಂತ ಹೇಳ್ತೀವಿ. ಸೊ ನಿಮ್ ತೊಡೆ ಸಂದಿ ಇನ್ನರ್ ಥೈಸು ತಿಕ್ಕದ ಮೇಲೆ ಸಿವಿಯರ್ ಇಚಿಂಗ್ ಇರುತ್ತೆ, ರೆಡ್ನೆಸ್ ಇರುತ್ತೆ, ಕಪ್ಪದಾಗಿ ಕೆಡ್ದಾಗ ಕಾಣಿಸುತ್ತೆ. ಟೀನಿಯಾ ಮ್ಯಾಗ್ನಮ್ ಅಂತಂದ್ರೆ ಹ್ಯಾಂಡ್ಸಿಗೆ. ಓಕೆ, ಡ್ರೈನೆಸ್ ಇರುತ್ತೆ, ಥಿಕ್ ಸ್ಕಿನ್, ಮೈಲ್ಡ್ ಇಚಿಂಗ್ ಇರುತ್ತೆ. ಟೀನಿಯಾ ಒನ್ಗಿನಮ್ ಅಂದ್ರೆ ಈ ನೇಲ್ಸಿಗೆ ಆಗೋದು, ಥಿಕ್ ಬ್ರಿಟಲ್ ಡಿಸ್ಕಲರ್ಡ್ ನೇಲ್ಸ್, ಕಲರ್ ಚೇಂಜ್ ಆಗ್ಬಿಡುತ್ತೆ. ಟೀನಿಯಾ ಫೇಶಿಯಾ ಅಂತಂದ್ರೆ ಮುಖದ ಮೇಲೆ ಆಗುತ್ತೆ, ರೆಡ್ ಪ್ಯಾಚಸ್, ಇಚಿಂಗ್, ಆಫನ್ ಅದನ್ನ ಅಲರ್ಜಿ ಅಂತ ಅನ್ಕೊಂತಾರೆ. ಸೊ ಯಾಕೆ ಇದು ಆಗುತ್ತೆ? ಹೆಚ್ಚು ಬೆವರೋದು, ಒದ್ದೆ ಚರ್ಮ, ಟೈಟ್ ಡ್ರೆಸ್, ಜೀನ್ಸ್, ಯೂಸ್ ಮಾಡಿರೋ ಟವಲ್ ಕಾರಣ, ಜಿಮ್ ಅಲ್ಲಿ ಇಲ್ಲ ನಿಮ್ ಪೆಟ್ಸ್ ಇಂದನೂ ಹರಡುತ್ತೆ. ಸೊ ಏನ್ ಸಿಂಪ್ಟಮ್ಸ್ ಇರುತ್ತೆ? ತೀವ್ರವಾದ ಕೆರೆತ ಇರುತ್ತೆ, ಒಂದು ರೌಂಡ್ ಪ್ಯಾಚಸ್ ಇರುತ್ತೆ. ಒಂದು ಮೆಡಿಕಲ್ ಶಾಪ್ನವರು ಹೋಗ್ಬಿಟ್ಟು ಅಲ್ಲಿ ಸ್ಟಿರಾಯ್ಡ್ ಕ್ರೀಮ್ ತಗೊಂಡಾಗ ನಿಮ್ಗೆ ತಾತ್ಕಾಲಿಕ ರಿಲೀಫ್ ಜಲ್ದಿ ಹೋಯ್ತು ಅನ್ಸುತ್ತೆ, ಮತ್ತೆ ಬರುತ್ತೆ. ಸೊ ಸರಿಯಾಗಿರೋ ಡಯಾಗ್ನೋಸಿಸ್, ಸರಿಯಾಗಿರೋ ಆಂಟಿ ಫಂಗಲ್ ಕ್ರೀಮು, ಮೆಡಿಸಿನ್ಸ್ ತಗೊಂಡಾಗ ನಿಮ್ಗೆ ಕಡಿಮೆ ಆಗುತ್ತೆ. ಬಟ್ ಮಧ್ಯದಲ್ಲೇ ಬಿಟ್ರೆ ಮತ್ತೆ ಓಕೆ. ಸೊ ಇದನ್ನ ಹೆಂಗೆ ನೀವು ಸರಿಯಾದ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಬೇಕು. ಈ ಚರ್ಮ ಒಣಗಬಾರ್ದು, ಈ ಹಸಿ ಇರಬಾರ್ದು. ಆಮೇಲೆ ಲೂಸ್ ಕಾಟನ್ ಧರಿಸ್ಬೇಕು ಡ್ರೆಸ್ಸು. ಆಮೇಲೆ ಈ ಟವಲ್ ಇವನ್ನೆಲ್ಲ ಶೇರ್ ಮಾಡಬೇಡಿ. ಸೊ ಜಾಸ್ತಿ ಸ್ಪ್ರೆಡ್ ಆಗ್ತಿದ್ರೆ ತಕ್ಷಣ ನಿಮ್ಮ ಡಾಕ್ಟರ್ಗೆ ತೋರಿಸಿ. ಓಕೆ, ಈ ಕೆರೆತನ ತುಂಬಾ ಲೈಟ್ ಆಗಿ ತಗೊಳಕ್ ಹೋಗ್ಬಿಡಿ. ಅದು ಸಣ್ಣದಾಗಿ ಸ್ಟಾರ್ಟ್ ಆಗುತ್ತೆ, ಅದು ಎಷ್ಟು ದೊಡ್ಡದಾಗಿ ಸ್ಪ್ರೆಡ್ ಆಗುತ್ತಂದ್ರೆ ಗಲೀಜಾಗಿ ಕಾಣಿಸುತ್ತೆ ನೋಡೋರಿಗೆ. ಸೊ ಬಹಳಷ್ಟು ಜನ ನನ್ನ ಮದುವೆ ಆಗಿರೋ ಪೇಷಂಟ್ಸ್ ಅವ್ರ ವೈಫ್ ಜೊತೆ ಸೇರಕ್ಕೂ ಅಸಹ್ಯ ಪಟ್ಕೊಂತಾರೆ, ಅಷ್ಟೊಂದು ಜಾಸ್ತಿ ಸ್ಪ್ರೆಡ್ ಆಗಿರುತ್ತೆ. ಮೇನ್ಲಿ ತೊಡೆ ಭಾಗದಲ್ಲಿ, ಮೈ ಮೇಲೆ. ಅದು ಎಷ್ಟು ನೀವು ತುರಿಸ್ತೀರೋ ಅಷ್ಟು ಜಾಸ್ತಿ. ಸೊ ನಿಮಗೆ ಇದೇ ತರ ಗಜಕರ್ಣ ಇಲ್ಲ ಯಾವುದೇ ರೀತಿಯ ಟೀನಿಯಾ, ಕೆಳಗಡೆ ಕೊಟ್ಟಿರೋ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಆನ್ಲೈನ್ ಕನ್ಸಲ್ಟೇಷನ್ ತಗೋಬಹುದು. ಸರಿಯಾದ ಟ್ರೀಟ್ಮೆಂಟ್ ಡೆಫಿನೆಟ್ ಆಗಿ ವಿತ್ ಸರಿಯಾದ ಒಂದು ಬ್ಲಡ್ ಟೆಸ್ಟ್, ಅಲರ್ಜಿ ಟೆಸ್ಟ್ ಇಂದ ನಿಮ್ಗೆ ಇದನ್ನ ಗುಣಪಡಿಸಬಹುದು. ಬಟ್ BH ರಸ್ತೆ, ಸಾಗರ. ನಮಸ್ಕಾರ.